ಕೋವಿಡ್ 2ನೇ ಅಲೆ ತಡೆಯಲು ರಾಜ್ಯ ಸರ್ಕಾರ ಹೇರಿರುವ 14 ದಿನಗಳ ಕಠಿಣ ಕರ್ಫ್ಯೂಗೆ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಗಡಿಭಾಗದ ಸದಲ್ಗಾ, ಶಮನೇವಾಡಿ, ಕಳತ್ಕಾನೆ ಸೇರಿದಂತೆ 10 ಹಳ್ಳಿಗಳಲ್ಲಿಯ ಜನತೆ ಜನತಾ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ನೀಡಿದ್ದು, ಬೆಳಗ್ಗೆ 10 ಗಂಟೆಯ ನಂತರ ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರಿಂದ ಜನರಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು. ಗಡಿಭಾಗದಲ್ಲಿ ಜನತಾ ಕರ್ಫ್ಯೂಗೆ ಸಂಪೂರ್ಣ ಜನತೆಯ ಬೆಂಬಲ ವ್ಯಕ್ತವಾಗುತ್ತಿದೆ. ಸದಲ್ಗಾ, ಶಮನೇವಾಡಿ, ನೇಜ್, ಕಳತ್ಗಾ ಸೇರಿ 10 ಹಳ್ಳಿಗಳು ಸ್ತಬ್ಧಗೊಂಡಿವೆ. ಕೋವಿಡ್ 2ನೇ ಅಲೆ ತಡೆಯಲು ರಾಜ್ಯ ಸರ್ಕಾರ ಹೇರಿರುವ 14 ದಿನಗಳ ಕಠಿಣ ಕರ್ಫ್ಯೂಗೆ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ಗಡಿ ಭಾಗದ ಸದಲ್ಗಾ, ಶಮನೇವಾಡಿ, ಗಳತ್ಗಾ, ನೇಜ್ ಸೇರಿದಂತೆ 10 ಹಳ್ಳಿಗಳಲ್ಲಿನ ಜನತೆ ಜನತಾ ಕರ್ಫ್ಯೂಗೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿದ್ದು, ಬೆಳಗ್ಗೆ 10 ಗಂಟೆಯ ನಂತರ ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರಿಂದ ಜನರಿಲ್ಲದೆ ಪ್ರಮುಖ ರಸ್ತೆಗಳೆಲ್ಲ ಬಿಕೋ ಎನ್ನುತ್ತಿದ್ದವು. ಸದಲ್ಗಾ ಪಟ್ಟಣ ದಿನವಿಡೀ ಸರ್ಕಾರಿ ಕಾರ್ಯಾಲಯ, ಬ್ಯಾಂಕ್, ವ್ಯಾಪಾರ ವಹಿವಾಟಕ್ಕಾಗಿ ಸದಾ ಗಜಿಬಿಜಿಯಿಂದಿರುವ ಸದಲ್ಗಾ ಪಟ್ಟಣದಲ್ಲಿಂದು ಬಸ್, ಲಾರಿ, ಖಾಸಗಿ ವಾಹನಗಳಿಗೆ ನಿಷೇಧ ಹೇರಿದ್ದರಿಂದ ಸಂಚಾರವಿಲ್ಲದೆ ರಸ್ತೆಗಳು ಸೇರಿ ಇಡೀ ಪರಿಸರ ಸ್ತಬ್ಧವಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದಲೇ 10 ಗಂಟೆಯವರೆಗೆ ಸಾರ್ವಜನಿಕರಿಗೆ ಜೀವನಾವಶ್ಯಕ ತರಕಾರಿ, ಹಾಲು, ದಿನಸಿ, ಕಿರಾಣಿ ಸಾಮಾನು ಸೇರಿದಂತೆ ಜೀವನಾವಶ್ಯಕ ವಸ್ತುಗಳನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು. 10 ಗಂಟೆಯ ನಂತರ ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ ಕೊರೋನಾ ಹತ್ತಿಕ್ಕಲು ಕೈ ಜೋಡಿಸಿವೆ. ಅನವಶ್ಯಕವಾಗಿ ಓಡಾಡುವ ಬೈಕ್ ಹಾಗೂ ಇತರೆ ವಾಹನಗಳಿಗೆ ಪುರಸಭೆ ಮುಖ್ಯಾಧಿಕಾರಿ ಪ್ರಸನ್ನಕುಮಾರ್ ಕಲ್ಯಾಣ್ ಶೆಟ್ಟಿ ಮತ್ತು ಪುರಸಭೆಯ ಸಿಬ್ಬಂದಿಯಿಂದ ಪಟ್ಟಣದಲ್ಲಿ ತಿರುಗಾಡಿ ಮಾಸ್ಕ್, ಸ್ಯಾನಿಟೈಸರ್ ಬಳಸಲು ಹಾಗೂ ಅನವಶ್ಯಕವಾಗಿ ಮನೆಯಿಂದ ಹೊರಗೆ ಬರದಂತೆ ಎಚ್ಚರಿಕೆ ನೀಡಲಾಗಿತ್ತು. ಇದಲ್ಲದೆ ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬೀಳ್ಗಿ ಹಾಗೂ ಸಿಬ್ಬಂದಿಯಿಂದ ಖಡಕ್ ಎಚ್ಚರಿಕೆ ನೀಡಲಾಗಿತ್ತು. ಆದ್ದರಿಂದ ರಸ್ತೆಯಲ್ಲಿ ಜನ ಜಂಗುಳಿ ಇಲ್ಲದೆ ರಸ್ತೆಗಳು, ಬಸ್ ಸಂಚಾರ ಕೂಡ ಇಲ್ಲದೆ ಬಸ್ ನಿಲ್ದಾಣವು ಬಿಕೋ ಎನ್ನುತ್ತಿತ್ತು. ಒಟ್ಟಿನಲ್ಲಿ 14 ದಿನಗಳ ಜನತಾ ಕರ್ಫ್ಯೂಗೆ ಗಡಿ ಭಾಗದ ಹಳ್ಳಿಗಳಲ್ಲಿನ ಜನತೆ ಕೈ ಜೋಡಿಸಿದೆ. ಎಂಬಿ ಚಿಂಚಣಿ, ಸತ್ಯಂ ನ್ಯೂಸ್, ಸದಲ್ಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.